ಇದು 2 ಎಕರೆ ಜಾಗ ಇದಕ್ಕೆ. ಇದು ಚನ್ನಪಟ್ಟಣದಿಂದ 15 ಕಿಲೋಮೀಟ್ರು. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಖಾಲಿ ಜಾಗ, ಇದು ರೆಕ್ಟ್ಯಾಂಗಲ್ ಆಗಿ ಬರುತ್ತೆ. ಸೊ ಇದು 2 ಎಕರೆ ಜಾಗ ಚನ್ನಪಟ್ಟಣದಿಂದ 15 ಕಿಲೋಮೀಟ್ರು. ಇದಕ್ಕೆ ಆಕ್ಸಿಸ್ ಬಂದು ಈ ಥರ ಆಕಾಶ ರೋಡು. ಇದಕ್ಕೆ 2 ಕಡೆ ರೋಡ್ ಬರುತ್ತೆ. ಇದೇನಿದೆಯಲ್ಲ ರೋಡ್, ಇದು ಅದು ಟಾರ್ ರೋಡು. ಟಾರ್ ರೋಡಿಂದ 2ನೇ ಪಾಯಿಂಟು. ಸೊ ಇಲ್ಲಿಂದ ಆಕ್ಸಿಸ್ಸು ಟಾರ್ ರೋಡಿಂದ 50 ಮೀಟ್ರ್ ಹೊರಗಡೆಗೆ ಈ ಥರ ಕೆಂಪು ಮಣ್ಣು ಇರುವಂಥ 2 ಎಕರೆ. ಅಲ್ಲಿ ಹಿಂದೆ ನೇಪಿಯರ್ ಹುಲ್ಲು ಏನು ಕಾಣಿಸ್ತಾ ಇದೆಯಲ್ಲ, ನೇಪಿಯರ್ ಹುಲ್ಲಿಂದ ಈ ಕಡೆಗೆ 2 ಎಕರೆ ಕೆಂಪು ಮಣ್ಣು. ಸೊ ಇದಕ್ಕೆ 2 ಸೈಡ್, ಇದಕ್ಕೆ ಬ್ಯಾಕ್ ಸೈಡಿಂದನೂ ರೋಡ್ ಬರುತ್ತೆ. ಚನ್ನಪಟ್ಟಣ ಅಲ್ಗೂರು ಮೇನ್ ರೋಡಿಂದ 3 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ನೋಡಿ, ಇಲ್ಲಿ ಒಳ್ಳೆ ನೀರಾವರಿ ಪ್ರದೇಶ ನೋಡ್ಬೋದು ನೀವು. ಇದು ಬೇಸಿಗೆನಲ್ಲೂ ಕೂಡ ಈ ಥರ ಹುಲ್ಲು ಬೆಳೆದಿದ್ದಾರೆ ಅಂತಂದರೆ ಇಲ್ಲಿ ನೀರಿದೆ ಅಂತೇಳಿ. ಸೊ ಟಾರ್ ರೋಡಿಂದ 2ನೇ ಪಾಯಿಂಟು. ಫ್ರಂಟಲ್ಲಿ ಒಂದು ಪೀಸ್ ಇಲ್ಲ, ಬಿಟ್ಟು ಈ ಕಡೆ ಇದೆ ಆಕ್ಸಿಸ್ಸು. ಇದಕ್ಕೆ 2 ಸೈಡ್ ರೋಡ್ ಬರುತ್ತೆ. ಅದು ಲ್ಯಾಂಡಿಂದ ಹಿಂದೆನೂ ಈ ರೋಡ್ ಕಂಟಿನ್ಯೂ ಆಗುತ್ತೆ. ಇದು ರೆಕ್ಟಾಂಗಲ್ ಆಗಿರುವಂಥ 2 ಎಕರೆ ಜನರಲ್ ಕ್ಯಾಟಗರಿ ಸೇರಿರುವಂಥ ಪ್ರಾಪರ್ಟಿ. ಇದರಲ್ಲಿ ಒಂದು ಬೋರ್ವೆಲ್ ಇದೆ, ಬಟ್ ಮೋಟ್ರ್ ಬಿಟ್ಟಿಲ್ಲ, ಮೋಟ್ರ್ ಬಿಟ್ಕೋಬೇಕು. ಇಲ್ಲಿ ಏನು ನೋಡ್ತಾ ಇದ್ದೀವಿ, ಆ ನೇಪಿಯರ್ ಹುಲ್ಲಿಂದ ಏನೇನು ಬರುತ್ತಲ್ಲ ಪೀಸ್ಗಳು, 1, 2, 3 ಮತ್ತು ನಾವು ನಿಂತಿರೋದು ಈ 4 ಪೀಸು. ನೋಡಿ ಎದುರುಗಡೆ ನೋಡ್ಬೋದು ಬೇರೆಯವ್ರದ್ದು ಫಾರ್ಮ್ ಹೌಸ್ಗಳಿದೆ, ನೀರಾವರಿ ಬೆಲ್ಟು. ಅಲ್ಲಿ ಪಕ್ಕದಲ್ಲೂ ಕೂಡ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಊರಿಂದ ಇದು 150 ಮೀಟ್ರ್ ದೂರ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಊರು. ಸೊ ಟಾರ್ ರೋಡಿಂದ 2ನೇ ಪಾಯಿಂಟು. ಎಲೆಕ್ಟ್ರಿಕ್ ಕನೆಕ್ಷನ್ ಲ್ಯಾಂಡೆಲ್ಲ ಇದೆ. 2 ಎಕರೆ ಈ ಥರ ಕೆಂಪಣ್ಣು ರೆಕ್ಟಾಂಗಲ್ ಆಗಿರುವಂಥ ಜಾಗ ಇದು. ಸೊ ಅದೇ ಟಾರ್ ರೋಡು. ಟಾರ್ ರೋಡಿಂದ 2ನೇ ಪಾಯಿಂಟು. ಫ್ರಂಟ್ ಪೀಸ್ ಇಲ್ಲ, ಅದಕ್ಕೆ ಆಕ್ಸಿಸ್ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿಂದ ಮಣ್ಣು ರೋಡ್ ಬರುತ್ತೆ. ಚೌಕಾಕಾರ ಇರುವಂಥ 2 ಎಕರೆ ಜಾಗ, ನೀರಾವರಿ ಪ್ರದೇಶ, ಊರು ಪಕ್ಕದಲ್ಲೇ ಇದೆ, ಸೇಫ್ಟಿ ಪ್ಲೇಸು.